ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ DLK ಎಕ್ಸ್‌ಪ್ರೆಸ್ ನ್ಯೂಸ್. ಇದು ಜನಸಾಮಾನ್ಯರ ಧ್ವನಿ. ರವಿಚಂದ್ರ ಮಾದರ್ ಕೊಲೆ ಪ್ರಕರಣ, ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ. ತಾಳಿಕೋಟೆ, ಜೂನ್ 2. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಹಂಗರಗಿ ಕ್ರಾಸ್ ಬಳಿ ನಡೆದ ರವಿಚಂದ್ರ ದೇವಪ್ಪ ಮಾದರ್ ಅವರ ಕೊಲೆ ಪ್ರಕರಣದ ಆರೋಪಿಗಳನ್ನು ತಕ್ಷಣ ಬಂಧಿಸಬೇಕು ಎಂದು ಆಗ್ರಹಿಸಿ ತಾಳಿಕೋಟೆ ಪಟ್ಟಣದಲ್ಲಿ ವಿವಿಧ ದಲಿತ ಹಾಗೂ ಸಾಮಾಜಿಕ ಸಂಘಟನೆಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ನಗರದ ಪ್ರವಾಸಿ ಮಂದಿರದಿಂದ ಆರಂಭವಾದ ಮೆರವಣಿಗೆ ಬಸವೇಶ್ವರ ಸರ್ಕಲ್, ಅಂಬೇಡ್ಕರ್ ವೃತ್ತ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ತಹಸೀಲ್ದಾರ್ ಕಚೇರಿಗೆ ತೆರಳಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿತು. ಬಹಿರಂಗ ಸಭೆಯಲ್ಲಿ ವಕೀಲ ಕೆಬಿ ದೊಡಮನಿ, ಬಸವರಾಜ್ ಸಿದ್ದಾಪುರ, ಡಿಎಸ್ಎಸ್ ಜಿಲ್ಲಾಧ್ಯಕ್ಷ ಬಾಲಚಂದ್ರ ಹುಲ್ಲೂರು ಹಾಗೂ ಅಂಬೇಡ್ಕರ್ ಸೇನೆ ಜಿಲ್ಲಾ ಉಪಾಧ್ಯಕ್ಷ ಬಸ್ಸು ಕಟ್ಟಿಮನಿ ಮಾತನಾಡಿ, ಆರೋಪಿಗಳನ್ನು ಶೀಘ್ರ ಬಂಧಿಸಿ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಪೊಲೀಸ್ ಇಲಾಖೆ ಹಾಗೂ ಕೆಲ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ವರದಿ ಇರ್ಫಾನ್ ಇನಾಮ್ದಾರ. ತಾಳಿಕೋಟೆ ತಾಲೂಕಿನಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಇನ್ನು ಇದೇ ಒಂದು ಹೋರಾಟ ಅಲ್ಲ, ಇಡೀ ನಮ್ಮ ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕುಗಳಿಂದ ಜನ ಸೇರಿಸಿ ಮುಂದ ಮಾನ್ಯ ಡಿವೈಎಸ್ಪಿ ಸಸ್ಪೆಂಡ್ ಆಗುವವರೆಗೂ ಕೂಡ ಹೋರಾಟವನ್ನ ನಾವು ಇನ್ನು ತಕ್ಕೊಳ್ಳೋದಿಲ್ಲ. ಆ ರೀತಿಯಾದ ಒಂದು ಹೋರಾಟವನ್ನು ರೂಪಿಸಬೇಕಾಗುತ್ತದೆ. ದಯವಿಟ್ಟು ಇಮಿಡಿಯೇಟ್ ಆಗಿ ಅವರನ್ನ ಬಂಧಿಸಿ, ಈ ಸಮಾಜದಲ್ಲಿ ಕಾನೂನು ಇದೆಯಪ್ಪ, ಕಾನೂನನ್ನ ಪಾಲಿಸ್ತಾರ ಅನ್ನುವಂತದನ್ನ ಈ ಸಮಾಜಕ್ಕೆ ತಾವು ತೋರಿಸಬೇಕಾಗಿದೆ. ಇನ್ನುವರೆಗೂ ಕೂಡ ಅರೆಸ್ಟ್ ಮಾಡಿಲ್ಲಪ್ಪ ಅಂತಂದ್ರೆ ಇವರು ಯಾವ ರೀತಿಯಾಗಿ ಇವರು ತಮ್ಮ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋದು ನಮಗೆ ಕಂಡು ಬರ್ತೈತಿ. ಅದಕ್ಕೋಸ್ಕರ ಮಾನ್ಯ ಡಿವೈಎಸ್ಪಿ ಸಾಹೇಬರು ಕೂಡಲೇ ಅವರನ್ನ ಅರೆಸ್ಟ್ ಮಾಡ್ರಿ. ಇನ್ನುವರೆಗೆ ಒಂದು ವಾರ ಕಳೆದ್ರು ಕೂಡ ಅರೆಸ್ಟ್ ಮಾಡಾಕತ್ತಿಲ್ಲಪ್ಪ ಅಂತಂದ್ರೆ ಇದು ಎಂತ ಮನಸ್ಥಿತಿ ಇರ್ಬೋದು, ಅಥವಾ ಇವರಿಗೆ ಯಾವ ರೀತಿಯಾದ ಒಂದು ಪ್ರೆಷರ್ ಬಂದಿರ್ಬೋದು ಅನ್ನೋದು ನಾವು ಇಂಥ ಪ್ರೆಷರ್ಗಳಿಗೆ ತಾವು ಕೂಡ ಮನ್ನಣೆಯನ್ನು ಕೊಟ್ಟಾಗ ನಮ್ಮ ದಲಿತ ಸಮಾಜ, ದಲಿತ ಯುವಕರ ಮರ್ಡರ್ ಮತ್ತು ದಲಿತದಲ್ಲಿ ಆಗುವಂತ ಅತ್ಯಾಚಾರ, ಅನಾಚಾರಗಳಿಗೆ ಒನೆ ದಲಿತರ ಮಾನ ಪ್ರಾಣ ಹಕ್ಕುಗಳನ್ನ ಕಾಪಾಡುವಂತ ಇಲಾಖೆನೇ ಕುಂತು ಇನ್ನುವರೆಗೆ ಅರೆಸ್ಟ್ ಮಾಡ್ತಾ ಇಲ್ಲಪ್ಪ ಅಂತಂದ್ರ ಈ ಇಲಾಖೆಯ ವಿರುದ್ಧನೇ ನಾವು ಇನ್ನೂ ದೊಡ್ಡ ಮಟ್ಟದ ಹೋರಾಟವನ್ನ ನಾವು ರೂಪಿಸ್ತೀವಿ. ಇನ್ನೂ ಮುದ್ದೇಬಾಳಿಂದ ಡಿವೈಎಸ್ಪಿ ಆಫೀಸ್ ವರೆಗೆ ಹೋರಾಟ ನಾವು ಪ್ರಾರಂಭ ಮಾಡ್ತೀವಿ. ಇದು ಇನ್ನೂ ಒಂದೇ ಹಂತದ ಹೋರಾಟ, ಇನ್ನೂ ಹಂತವಾದ ಹೋರಾಟವನ್ನ ನಾವು ಹೈಕೋತೀವಿ. ಆದಷ್ಟು ಬೇಗ ಹೋರಾಟ ಮಾಡ್ರಿ, ಆದಷ್ಟು ಬೇಗ ಅವರನ್ನ ಅರೆಸ್ಟ್ ಮಾಡ್ರಿ ಅಂತ ಹೇಳ್ತಾ, ನಾವು ಹೋರಾಟ ಮಾಡದಿದ್ರು ಪರವಾಗಿಲ್ಲ, ಮಾರಾಟ ಆಗ್ಬಾರ್ದಂತೇಳಿ ಹೇಳ್ತಾ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನೇ ಹೇಳಿದ್ರು, ನೀವು ಹೋರಾಟ ಮಾಡದಿದ್ರು ಪರವಾಗಿಲ್ಲ, ಮಾರಾಟ ಆಗ್ಬಾರ್ರಿ ಅಂತ. ಅಷ್ಟು ನೋವಿನಿಂದ ಹೇಳಿರ್ಬೋದು ಅವರು. ಆದ್ರೆ ನೀವು ಕೆಲಸ ಮಾಡ್ರಿ, ನಿಯತ್ತಾಗಿ ಕೆಲಸ ಮಾಡ್ರಿ.